ಕೆಲವು ಕಾಮಗಾರಿಗಳ ವಿಷಯದಲ್ಲಿ ಅದು ಕೆಲವು ರೈಲ್ವೆ ಗೇಟ್ಗಳು ಇರ್ತಕ್ಕಂಥವ್ರ ಕಡೆ ಅಂಡರ್ ಪಾಸು ಮತ್ತೆ ಓವರ್ ಬ್ರಿಡ್ಜ್ ಮಾಡ್ತಕ್ಕಂಥದ್ದು ಇರ್ಬೋದು, ಕೆಲವು ಕಡೆ ರೈಲಿನ ನಿಲುಗಡೆ ಆಗಬೇಕು ಅಂತಕ್ಕಂಥದ್ದಿದೆ. ಇದು ಎಲ್ಲದರ ಮಾಹಿತಿಗಳು ಈಗಾಗಲೇ ಮತ್ತೆ ಅರ್ಜಿಗಳೇನು ಬಂದಿದೆ, ಆ ಅರ್ಜಿಗಳ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನವರೆಗೆ ಈ ಒಂದು ಸೋಮಣ್ಣ ಅವರ ಜೊತೆ ಪ್ರಯಾಣ ಮಾಡ್ತಾ ಇದ್ದೇವೆ. ರೈಲ್ವೆ ಇಲಾಖೆ ಎಲ್ಲ ಅಧಿಕಾರಿಗಳು ಇದ್ದಾರೆ. ಇವತ್ತು ಏನೇನು ನಮಗೆ ಅರ್ಜಿಗಳು ಕೊಟ್ಟಿದ್ದಾರೆ ಅದೆಲ್ಲದಕ್ಕೂ ಪರಿಹಾರ ತಂದು ಜನರಿಗೆ ಅನುಕೂಲಗಳಾಗ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಪ್ರಾರಂಭ ಮಾಡ್ಲಿಕ್ಕೆ ಇವತ್ತಿನ ಈ ಒಂದು ಬೆಂಗಳೂರು ಮೈಸೂರಿನ ಪ್ರಯಾಣ ಮಾಡ್ತಾ ಇದ್ದಾರೆ. ಎರಡು ಕಡೆ ಎಕ್ಸ್ಪ್ರೆಸ್ ಹೈವೇ ಅಂತ ಮಾಡಿ ಅದನ್ನು ಮೇಲ್ಸೇತುವೆ ಆಗ್ಬೇಕು ಅಲ್ಲ, ಅದನ್ನೇ ಇವತ್ತು ನಾವು ಬಂದಿರತಕ್ಕಂಥ ಉದ್ದೇಶವೇ ಇವತ್ತು ಎಲ್ಲೆಲ್ಲಿ ಮೇಲ್ ಸೇತುವೆಗಳಾಗಬೇಕು, ಎಲ್ಲಿ ಅಂಡರ್ ಪಾಸ್ ಆಗಬೇಕು, ಅದೆಲ್ಲವನ್ನ ನಾವು ಮಾಹಿತಿ ಪಡೆದು ಜನರಿಗೂ ಮಾಹಿತಿ ಪಡೆದು ಇವತ್ತು ಇದಕ್ಕೆ ರೈಲ್ವೆ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಪಡೆದು ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಚಾಲನೆ ಮಾಡ್ತಾ ಇದ್ದೀವಿ. ಡೈರೆಕ್ಷನ್ ಮತದಾನ ಇದೆ, ಇನ್ನು ಮೇ 4ನೇ ತಾರೀಕು ವೇಟ್ ಮಾಡಬೇಕು, ನೋಡೋಣ ಏನ್ ಫಲಿತಾಂಶ ಬರುತ್ತೆ. ಎಲ್ಲ ಮುಗಿಸಿದ್ದಾರೆ, ಎರಡು ಪಕ್ಷದಲ್ಲೂ ದೊಡ್ಡ ತೀವ್ರತರವಾದಂತ ಸೆಣಸಾಟ ಆಗಿದೆ. ನೋಡೋಣ, ಎರಡೂ ಪಕ್ಷದಲ್ಲೂ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಮಗೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಖರ್ಗೆ ಅವರಂತ ನಾಯಕರು ಅಷ್ಟು ಹಿರಿಯ ಮುತ್ಸದ್ದಿ ಅನುಭವ ಇರ್ತಕ್ಕಂಥವ್ರು, ಅವರ ಬಾಯಿನಲ್ಲಿ ಇಂಥ ಪದ ಬಳಕೆ ಬಂದಿರತಕ್ಕಂಥದ್ದು ಬಹುಶಃ ಅವರೇ ಯೋಚನೆ ಮಾಡಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕಾಗ್ತದೆ. ಈ ರೀತಿಯ ಅಂತ ಒಂದು ಉತ್ತಮ ಸ್ಥಾನಕ್ಕೆ ಹೋದಂತವ್ರು ಅವರ ಪದ ಬಳಕೆ ಏನಿದೆ ಅದಕ್ಕೆ ಈಗಿನ ಸರ್ಕಾರದ ಅದೇನೋ ಒಂದು ಕಾನೂನು ತಂದ್ರಲ್ಲ, ಆ ಕಾನೂನಿನ ಪ್ರಕಾರ ಏನ್ ಆಕ್ಷನ್ ತಗೋತಾರ ನೋಡೋಣಂತೆ ಸನ್ಮಾನ್ಯ ಸಿದ್ದರಾಮಯ್ಯ.